Hello ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ದ ನ್ಯೂ ವ್ಲಾಗ್. ತುಂಬ ದಿನಗಳ ನಂತರ ನಾನು ವ್ಲಾಗ್ ಮಾಡ್ತಿದ್ದೀನಿ. ಐ ಹೋಪ್ ಎಲ್ಲರೂ ಸೇಫ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ಈ ವಿಡಿಯೋ ಬಂದ್ಬಿಟ್ಟು ನಾನು ಸಾಗರ ಜಾತ್ರೆಗೆ ಹೋಗ್ತಿದ್ದೀನಿ. ಇವತ್ತು ಸ್ಯಾಟರ್ಡೇ, ನಾನು ನಾಳೆ ಹೋಗ್ತಿರೋದು. ಸಾಗರ ಜಾತ್ರೆ ಹೇಗಿರುತ್ತೆ, ಏನೇನೆಲ್ಲ ಇರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಷಯ ಹೇಳಬೇಕು, ಐ ಆಮ್ ರಿಯಲಿ ಸಾರಿ ಈಗಲೇ ಹೇಳ್ತಿದ್ದೀನಿ. ಯಾಕಂದರೆ ಈ ವಿಡಿಯೋ ಅಪ್ಲೋಡ್ ಮಾಡಿದ್ರಲ್ಲಿ ಸಾಗರ ಜಾತ್ರೆನೂ ಆಗೋಗಿರುತ್ತೆ, ಎಲ್ಲ ಆಗೋಗಿರುತ್ತೆ. ಬಿಕಾಸ್ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ಬೋದು, ನಾನು ಅಪ್ಲೋಡ್ ಮಾಡಿದ್ರೆ. ಸೊ ಐ ಆಮ್ ರಿಯಲಿ ಸಾರಿ ಫಾರ್ ಇಟ್. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಯಾಕಂದರೆ ಇಲ್ಲಿಂದ ಐ ವಿಲ್ ಪ್ರಾಮಿಸ್ ಯು ದಟ್ ಲೈಕ್ ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ, ವಿಚ್ ಇಸ್ KDR Exports. ಅಲ್ಲೂ ಕೂಡ ನಾನು ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹೇ ಗೈಸ್, ಗುಡ್ ಮಾರ್ನಿಂಗ್. ಸೊ ಈಗ ಒಂದು ಫಂಕ್ಷನ್ ಇದೆ, ಅದನ್ನು ಅಟೆಂಡ್ ಮಾಡಿ ನಾವು ಅಲ್ಲಿಂದಾನೇ ಸಾಗರಕ್ಕೆ ಹೋಗ್ತೀವಿ. ಕ್ವಿಕ್ಕಾಗಿ ರೆಡಿ ಆಗೋಣ ಫಂಕ್ಷನ್ಗೆ. ನೋಡಿ ಗೈಸ್, ಇಲ್ಲೆಲ್ಲ ಕ್ಯೂ. ಗೈಸ್, ದಿಸ್ ಇಸ್ ಆಫ್ಟರ್ 6 days. ಸಾಗರ ಜಾತ್ರೆ ಎಲ್ಲ ಮುಗೀತು. ನೋಡಿದ್ರಿ ಹೇಗಿತ್ತು ಅಂತ. ಆ್ಯಂಡ್ ನಾನು ಅಷ್ಟು ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ಆದಷ್ಟು ಮಾಡಿದ್ದೀನಿ. ಸೊ ಇವತ್ತು ಬಂದ್ಬಿಟ್ಟು ಸ್ಯಾಟರ್ಡೇ ಆ್ಯಂಡ್ ಇವತ್ತು ಒಂದು ವಿಡಿಯೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಹೊರಗಡೆ ಹೋಗಬೇಕು. ಸೊ ಲೆಟ್ಸ್ ಸಿ ಏನೇನಾಗುತ್ತೆ ಅಂತ. ಸೊ ಕೀಪ್ ವಾಚಿಂಗ್. ಹೇ ಗೈಸ್, ಸೊ ಈಗ ನಾನು ಡೆಕತ್ಲಾನಿಗೆ ಹೋಗಿ ಸ್ಪಾರಿಗೆ ಹೋಗಿ ಬಂದ್ವಿ. ಸೊ ಈಗ ಆಲ್ರೆಡಿ ಊಟ ಟೈಮ್ ಆಗಿದೆ. ಊಟ ಮಾಡಿ ಆಮೇಲೆ ಸಂಜೆ ಹಂಗೆ ವಿಡಿಯೋ ಶೂಟ್ ಮಾಡೋಣ ಅಂತ ಇದ್ದೀನಿ. ಏನು ಬಿಸಿಲು ಅಂತ ಹೇಳ್ತಿರೋ ಹೊರಗಡೆ, ಯಪ್ಪ. ಒಂದು ಜೊತೆ ಹಿಂಗೆ ಹೋಗಿ ಹಿಂಗೆ ಬರೋಕ್ಕೂ ಫುಲ್ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲೈತೆ. ಈಗಲೇ ಹಿಂಗೆ, ಮುಂದೆ ಹೆಂಗೆ? ಓಕೆ, ಸೊ ನೋಡೋಣ. ಹಲೋ. ಸೊ ಈಗ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಸಂಜೆ ಆಲ್ಮೋಸ್ಟ್ 7 ಆಗಿದೆ. ಆ್ಯಂಡ್ ಐ ಥಾಟ್ ಲೆಟ್ಸ್ ಶೂಟ್ ವಿಡಿಯೋ ಅಂದ್ಕೊಂಡು. ಏನು ವಿಡಿಯೋ ಅಂದರೆ, ನಾನು ಒಂದು ನ್ಯೂ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡೋಕ್ಕೆ ಐ ಆಮ್ ಶೂಟಿಂಗ್ ವಿಡಿಯೋಸ್. ಅದು ಏನು ಎತ್ತ ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ. ಸೊ ಎಲ್ಲರೂ ವೆಯ್ಟ್ ಮಾಡ್ತಾಯಿರಿ. ಸೊ ನಾನು ಈ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಐ ಡಿಡ್ಂಟ್ ಪೋಸ್ಟ್ ಎನಿ ವಿಡಿಯೋಸ್. ಸೊ ಯಾಕೆ ಟ್ರೈ ಮಾಡಬಾರ್ದು ಅಂತ ಅನ್ನಿಸ್ತು. ನಾನು ಯೂಶ್ವಲಿ ಲೈಫ್ ಸ್ಟೈಲ್ ಬೇಸಿಸ್ ಆ ಥರ ಮಾಡೋದು, ಆರ್ ಟ್ರಾವೆಲ್ ಏನಾದ್ರು ಇದ್ದರೆ. ಬಟ್ ಐ ಥಾಟ್ ಲೆಟ್ಸ್ ಟ್ರೈ ಸಮಥಿಂಗ್ ನ್ಯೂ ದಿಸ್ ಇಯರ್ ಅಂದ್ಕೊಂಡು. ನಥಿಂಗ್ ಬಟ್ ಜಸ್ಟ್ ಶೂಟಿಂಗ್ ಪ್ರಾಡಕ್ಟ್ ವಿಡಿಯೋಸ್. ಏನೇ ಒಂದು ನನ್ನ ಹತ್ರ ಏನು ಪ್ರಾಡಕ್ಟ್ಸ್ ಇರುತ್ತೋ ಆರ್ ಏನು ಐಟಮ್ಸ್ ಇರುತ್ತೋ ಅದನ್ನು ಯೂಸ್ ಮಾಡಿಕೊಂಡು ವಿಡಿಯೋನ ಶೂಟ್ ಮಾಡೋದಷ್ಟೇ. ಅದೇನು ಎತ್ತ ಅಂತ ನಿಮಗೆ ಐ ಥಿಂಕ್ ಕಮಿಂಗ್ ಡೇಸಲ್ಲಿ ಗೊತ್ತಾಗುತ್ತೆ. ಸೊ ಎಲ್ಲರೂ KDR Exports ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಸೊ ನಾನು ಏನು ಶೂಟ್ ಮಾಡ್ತೀನಿ ಆ ವಿಡಿಯೋಸ್ ಅಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಯಾ, ಹೋಪಿಂಗ್ ಫಾರ್ ದ ಬೆಸ್ಟ್ ಫಾರ್ ದಿಸ್ ನ್ಯೂ ಜರ್ನಿ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಸೊ ಈಗ ಶೂಟ್ ಮಾಡೋಣ. ದಿಸ್ ಇಸ್ ಹೌ ಮೈ ಸೆಟಪ್ ಲುಕ್ಸ್ ಲೈಕ್.
ಸಿನ್ಸ್ ನನ್ನ ಹತ್ರ ಜಾಸ್ತಿ ಬ್ಯಾಕ್ಗ್ರೌಂಡ್ ಐಟಮ್ಸ್ ಏನೂ ಇಲ್ಲ, ಕಮ್ಮಿ ಇರೋದ್ರಿಂದ ಲೋ ಬಜೆಟಲ್ಲಿ ಈ ಥರ ಬ್ಯಾಕ್ಗ್ರೌಂಡ್ನ ಸೆಟಪ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೇನೆ ಇನ್ನೊಂಚೂರು ಲೈಕ್ ಸ್ವಲ್ಪ ನೀಟಾಗಿರಲಿ ಅಂತ ಲ್ಯಾಪ್ಟಾಪಲ್ಲೂ ಸಹ ಒಂದು ಬ್ಯಾಕ್ಗ್ರೌಂಡ್ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಐ ವಿಲ್ ಬಿ ಶೂಟಿಂಗ್ ವಿಡಿಯೋಸ್. ಸೊ ಅದು ಜಸ್ಟ್ ಟ್ರೈಪಾಡ್, ಅಲ್ಲಿ ಒಂದು ಶೀಟ್ ಹಾಕಿದ್ದೀನಿ, ಯಾಕಂದರೆ ನನ್ನ ಹತ್ರ ವೈಟ್ ಕ್ಲಾತ್ ಏನೂ ಇಲ್ಲ. ವೈಟ್ ವೇಲ್ ಇದೆ, ಬಟ್ ಅದು ಅಷ್ಟು ಪ್ರಾಪರಾಗಿ ಕಾಣಲ್ಲ. ಸೊ ಹಾಗಾಗಿ ಜಸ್ಟ್ A4 ಶೀಟ್ನ ಸ್ಟಿಕ್ ಮಾಡಿದ್ದೀನಿ. ಹಾಗೆ ಇದು ಟ್ರೈಪಾಡ್ ಸ್ಟ್ಯಾಂಡ್. ಇಲ್ಲಿ ಲೈಟ್ನ ಫಿಕ್ಸ್ ಮಾಡಿದ್ದೀನಿ ಬಿಕಾಸ್ ಐ ಡೋಂಟ್ ಹ್ಯಾವ್ ಸಮ್ ಒನ್ ಟು ಹೋಲ್ಡ್ ದಿಸ್. ಸೊ ಜಸ್ಟ್ ಪೆನ್ ಸ್ಟ್ಯಾಂಡ್ನ ಯೂಸ್ ಮಾಡಿಕೊಂಡು ಲೈಟ್ನ ಫಿಕ್ಸ್ ಮಾಡಿದ್ದೀನಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಆ್ಯಂಡ್ ಲೆಟ್ಸ್ ಶೂಟ್. ಸೊ ಫೈನಲಿ ವಿಡಿಯೋ ಶೂಟ್ ಮಾಡಾಯಿತು ಆ್ಯಂಡ್ ಎಡಿಟ್ ಮಾಡೋದೊಂದು ಬಾಕಿ. ಎಡಿಟ್ ಏನು ಈಗಲೇ ಮಾಡಬೇಕಂತ ಇಲ್ಲ, ಫ್ರೀ ಇದ್ದಾಗ ಮಾಡೋಣ ಅಂತ ಇದ್ದೀನಿ. ಆ್ಯಂಡ್ ಅಷ್ಟೇ. ಫಾರ್ ಮೋರ್ ಅಪ್ಡೇಟ್ಸ್ ಫಾಲೋ KDR Exports. ನಾನು ಅಲ್ಲಿ ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟ್ ಆಗಿ ಪೋಸ್ಟ್ ಮಾಡ್ತೀನಿ. ಸೊ ಕೀಪ್ ಫಾಲೋಯಿಂಗ್ ದ್ಯಾಟ್ ಅಕೌಂಟ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಯೂಟ್ಯೂಬ್ ಸಹ. ಎಸ್, ಪಾನಿಪುರಿನೂ ಚೆನ್ನಾಗಿತ್ತು. ಶೇವ್ ಆ್ಯಕ್ಚುಲಿ ಸಕ್ಕತ್ತಾಗಿದೆ. ಬಾಯಿಗೆ ಹಾಕೊಂಡ್ಬಿಟ್ರೆ ಫುಲ್ ಕರ್ಗೋಗಿ ಬರುತ್ತೆ. ತೆಳ್ಳಗೆ ಯು ಕ್ಯಾನ್ ಸಿ ಇಷ್ಟು ತೆಳ್ಳಗಿದೆ. ಮೈ ಗಾಡ್, ಚೆನ್ನಾಗಿದೆ. ಲೊಕೇಶನ್ ಬೇಕಂದರೆ ಇಲ್ಲಿ ಇದು ಶಿವಮೊಗ್ಗದಲ್ಲಿ ರಾಘವೇಂದ್ರ ಸ್ವಾಮಿ ಮಠದ ಹತ್ರ. ಅದು ಏನು ಕಂಪ್ಲೀಟ್ ಹೆಸರು ನಂಗೆ ಗೊತ್ತಿಲ್ಲ, ಡೀಟೇಲ್ಸ್ ಇದ್ದಾಗ ನಾನು ಹಾಕಿರ್ತೀನಿ. ಓಕೆನಾ?